ಈ ಸಿಎಂ ಕುರ್ಚಿ ಜಟಾಪಟಿಯ ಮಧ್ಯದಲ್ಲೇ ಈಗ ಸಿದ್ದರಾಮಯ್ಯನವರು ಬಜೆಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡಿಸೋದಕ್ಕೆ. ಮಾರ್ಚ್ 6ನೇ ತಾರೀಕು ಸಿದ್ದರಾಮಯ್ಯನವರು ಆಯವ್ಯಯವನ್ನ ಮಂಡನೆ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳನ್ನ ಈಗ ಆಲ್ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ಒಂದೂವರೆ ತಿಂಗಳಿಂದನೇ ಹೇಳಿದ್ರು, ಅಂದ್ರೆ ಸದನ ಶುರುವಾಗೋದಕ್ಕೂ ಮುಂಚೆ, ಚಳಿಗಾಲದ ಅಧಿವೇಶನ ಶುರುವಾಗೋದಕ್ಕೂ ಮುಂಚೆನೇ ಹೇಳಿದ್ರು, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಮುಂದಿನ ಬಜೆಟ್ ಅನ್ನು ನಾನೇ ಮಾಡ್ತೀನಿ ಅಂತ. ಸಿಎಂ ಕನಸು ಕಾಣ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿಯಾಗಿ ಹಿನ್ನಡೆ ಆದಂತಾಗ್ತಾ ಇದೆ. ಮಾರ್ಚ್ 5ನೇ ತಾರೀಕು ಜಂಟಿ ಸದನ ಉದ್ದೇಶಿಸಿ ಗವರ್ನರ್ ಭಾಷಣ ಮಾಡೋದಕ್ಕಿದ್ದಾರೆ. ದಾಖಲೆಯ ಬಜೆಟ್ ಮಂಡನೆಗೆ ಟಗರು ಸಜ್ಜಾಗಿದ್ದಾರೆ. ಅರಸು ರೆಕಾರ್ಡನ್ನು ಬ್ರೇಕ್ ಮಾಡಿದ ಬಳಿಕ ಬಜೆಟ್ನಲ್ಲೂ ದಾಖಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರೋದಿದ್ದು. ಇದು ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್. ಜನವರಿಯಲ್ಲೇ ಗದ್ದುಗೆ ಹಿಡಿಯೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ಲ್ಯಾನ್ ಮಾಡಿದರು. ಅಂದರೆ ಚಳಿಗಾಲದ ಅಧಿವೇಶನ ಮುಗಿದ ತಕ್ಷಣ ನಾನು ಸಿ ಎಂ ಆಗ್ಬೋದು ಅನ್ನುವಂಥ ಪ್ರಯತ್ನದಲ್ಲಿದ್ದರು. ಆ ಪ್ಲ್ಯಾನ್ ಕೂಡ ಫ್ಲಾಪ್ ಆಯಿತು. ಈಗ ನೋಡಿದ್ರೆ ಅಸ್ಸಾಂ ಎಲೆಕ್ಷನ್ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೈಕಮಾಂಡು. ಅಲ್ಲಿಗೆ ಅಸ್ಸಾಂ ಎಲೆಕ್ಷನ್ ಮುಗಿಯೋ ತನಕನೂ ಕೂಡ ಅದು ಕನಸಾಗೆ ಉಳ್ಕೊಳ್ಳುತ್ತೆ. ಆ ಗ್ಯಾಪ್ನಲ್ಲಿ ಆಯವ್ಯಯ ಮಂಡಿಸೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಏನೇ ಇದ್ದರೂ ಆಯವ್ಯಯ ಅಥವಾ ಬಜೆಟ್ ಮಂಡನೆ ಆದ ನಂತರವೇ ಈ ಸಿ ಎಂ ಜಟಾಪಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗಬಹುದೇನೋ.